ಪದ ಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯ ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ನಮ್ಮ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತಹ ಸಮಯ. ಸ್ವಾಗತ ಸುಸ್ವಾಗತ. ಮಾಯಾದ ಮನದ ಭಾರ ಈ ಒಂದು ನಾಗಮಂಡಲ ಚಿತ್ರದ ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಎ.ಟಿ. ಕೃಷ್ಣಮೂರ್ತಿ ಆನ್ ಸ್ಟೇಜ್. ಮನದ ಭಾರ ತೆಗೆದಾಂಗ ಎಲ್ಲ ದ್ವಾರ, ಏನಿದು ಎಂತ ಬೆರಗ. ಮಾಯಾದ ಮನದ ಭಾರ ತೆಗೆದಾಂಗ ಎಲ್ಲ ದ್ವಾರ, ಏನಿದು ಎಂತ ಬೆರಗ. ಕಟ್ಟೊಡೆದು ಹರಿದ ನೀರ ತಟ್ಟಡವಿ ಕೊಚ್ಚಿ ಪೂರ, ಏನಿದು ಎಂತ ಬೆರಗ. ಕಟ್ಟೊಡೆದು ಹರಿದ ನೀರ ತಟ್ಟಡವಿ ಕೊಚ್ಚಿ ಪೂರ, ಏನಿದು ಎಂತ ಬೆರಗ. ಏನಿದು ಎಂತ ಬೆರಗ. ಹಗಲಾಗ ಇರುಳಾಗಿ ಇರುಳುತ್ತ ಹಗಲಾಗಿ ಭೂಮೇಲ ತಾನ ನೀಲಿ ಮುಗಿಲಾಗಿ. ಹಗಲಾಗ ಇರುಳಾಗಿ ಇರುಳುತ್ತ ಹಗಲಾಗಿ ಭೂಮೇಲ ತಾನ ನೀಲಿ ಮುಗಿಲಾಗಿ. ಒಳೆದಾವೋ ನಕ್ಷತ್ರ ಸುಳಿದಾವೋ ಆ ಚಿತ್ರ, ಹಳತೆ ಮೀರಿ ತೂರಿ ಮಿಗಿಲಾಗಿ. ಏನಿದು ಎಂತ ಬೆರಗ. ಏನಿದು ಎಂತ ಬೆರಗ. ಜೋರಾಗಿ ಮಳೆ ಸುರಿದು ಹನಿ ಹನಿಯೂ ಮುತ್ತಾಗಿ, ಮುತ್ತಿನ ಮಂಟಪದಿ ರತಿಯ ಮೂರ್ತಿ. ಜೋರಾಗಿ ಮಳೆ ಸುರಿದು ಹನಿ ಹನಿಯೂ ಮುತ್ತಾಗಿ, ಮುತ್ತಿನ ಮಂಟಪದಿ ರತಿಯ ಮೂರ್ತಿ. ಮಾರಾಟ ಸುಕುಮಾರ ಹೂಬಾಣ ಒಡೆದಾನೋ ಅಣ್ಣ ನಾನ ಏನಿದು ಎಂತ ಬೆರಗ. ಏನಿದು ಎಂತ ಬೆರಗ. ಮಾಯಾದ ಮನದ ಭಾರ ತೆರೆದಾಂಗ ಎಲ್ಲ ದ್ವಾರ, ಏನಿದು ಎಂತ ಬೆರಗ. ಏನಿದು ಎಂತ ಬೆರಗ. ಏನಿದು ಎಂತ ಬೆರಗ. ಏನಿದು ಎಂತ ಬೆರಗ. ನಮ್ಮ ಮ್ಯಾಮು ಒಂದ್ಸತಿ ಅಕಸ್ಮಾತ್ ಲಿರಿಕ್ಸ್ ಮಾಡ್ತೋದ್ರೆ ಲಲ್ಲಲ್ಲ ನನ್ನನ್ನು ಹಾಡಿ
ಅದು ಹೇಳಿದ್ದು ಹೇಳ್ಕೊಟ್ಟಿದ್ದೆ ತಪ್ಪಾಯ್ತು plan. ಜನ ಫುಲ್ ಪ್ಲಾನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅರ್ಚನಾ ಮ್ಯಾಮ್ ಸ್ಟ್ರೇಟ್ ಟು ಯು ಹೇಳಿ. ಹೌದೌದು, ನಾನು ಹೇಳೋದನ್ನ ಐಶುನೇ ಹೇಳಿದ್ಲು. ಯಾಕಾರ ನಾನು ಆ ಟ್ರಿಕ್ ಹೇಳ್ಕೊಟ್ನ? ಮೇಡಮ್ ಅದು ಬೇಕು ಅಂತ ಮಾಡಿದ್ದೆ ಜಸ್ಟ್. ಯಾರು ಬೇಕು ಅಂತ ಮಾಡಲ್ಲ ಆಯ್ತಾ. ನೆಕ್ಸ್ಟ್ ಟೈಮಿಂದ ಎಲ್ಲ ಯಾರಿಗಾರ ಬೇಡ ಅಂತಾನೆ ಲಿರಿಕ್ಸ್ ಮರ್ತೋದಿ ಹೋಗ್ಬಿಟ್ಟು ಲಲಲ ನಾನನ್ನ ಹಾಡಿದ್ರೆ ಕಟ್ ಮಾಡ್ತೀನಿ ಮಾರ್ಕ್ಸ್, ಹೇಳಿದ್ದೀನಿ ಆಯ್ತಾ. ಹೌದು, ಹಂಗೆ ಹೇಳಿದ್ರೆ ಸ್ವಲ್ಪ ಹುಷಾರಾಗ್ತಾರೆ. ತುಂಬ ಟ್ರಿಕ್ಕಿ ಕಾಂಪೋಸಿಷನ್ ಇದು, ಮಾಯಾದ ಮನದ ತುಂಬ ಕಷ್ಟ ಇದೆ. ಎಲ್ಲ ಜಂಪ್ ನೋಟ್ಸು, ಆಮೇಲೆ ಎಸ್ಪೆಷಲಿ ಏನಿದು ಏನು ಚೆನ್ನಾಗಿ ಮಾಡಿದ್ದಾರೆ ಕಂಪೋಸು. ಅಯ್ಯೋ ಎಷ್ಟು ಒಳ್ಳೆ ಹಾಡನ್ನು ಆರಿಸ್ಕೊಂಡ್ರಿ. ಆಮೇಲೆ ನಿಮ್ಮ ಹಾಡಿನ ಆಯ್ಕೆ ಮತ್ತು ನಿಮ್ಮ ಸಿಂಗಿಂಗು ಎರಡೂ ಬರ್ತಾ 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 ಹಿಂಗೆ ಹೋಗ್ತಾ ಇದೆ ಮೇಲೆ ಮೇಲೆ ಮೇಲೆ. ಎಸ್ಪೆಷಲಿ ನಿಮ್ಮ ಇಂಪ್ರೂವ್ಮೆಂಟು ನನಗೆ ತುಂಬ ಆಶ್ಚರ್ಯ ಮತ್ತು ಸಂತೋಷ, ತೃಪ್ತಿ ಮೂರನ್ನೂ ತಂದಿದೆ. ಹಗಲಾಗ ഇരുಳಾಗಿ ഇരുಳುತ್ತಾ ಹಗಲಾಗಿ ಭೂಮೇಲ ತಾನ ನೀಲಿ ಮುಗಿಲಾಗಿ. ಯಾಕಂದರೆ ಬಂದ ಹೊಸರಲ್ಲಿ ನಾನು ಅಂದ್ಕೊಂಡಿದ್ದೆ ಬಹುಶಃ ಇವರು ಒಂದೋ ಎರಡೋ ಸಂಚಿಕೆಯಲ್ಲಿ ಕಳಿಸ್ಬೇಕಾಗಬಹುದೇನೋ, ಏನು ಈ ಥರ ಬರ್ತಾ ಇದೆ ಎಲ್ಲ ಗಾಯನ ಅಂತ ಅನ್ಕೋತಾ ಇದ್ದೆ. ಬಟ್ ಹೆಂಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಇದು ಎಲ್ಲರಿಗೂ ಮಾದರಿ ಆಗಬೇಕು. ಯಾಕಂದರೆ ಅವರು ಅಲ್ಲಿಂದ ಕೆಳಗಿಳಿತಿಲ್ಲ, ಒಂದು 5% 10%, ಬಟ್ ಇಂಪ್ರೂವ್ಮೆಂಟೇ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ಇದು ಎಲ್ಲರಿಗೂ ಮಾದರಿ ಆಗಬೇಕು. ನೋ ಲಲಲ ನೋ ನನ್ನ ಆಯಿತಾ. ನೆಕ್ಸ್ಟ್ ಟೈಮಿಂದ ಒಳ್ಳೆ ಕಾಂಪೋಸಿಷನ್ ತೊಗೊಂಡು ತುಂಬ ಚೆನ್ನಾಗಿ ಹಾಡಿದ್ರಿ. ನಂಗೆ ಇನ್ನೊಂದು ಸ್ವಲ್ಪ ಫೀಲ್ ಬೇಕಿತ್ತು ಅಂತ ಅನ್ನಿಸ್ತು. ಭಾವನೆಗಳು ಇನ್ನೊಂದು ಸ್ವಲ್ಪ ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿ ನಮ್ಮ ಹೃದಯ ಮುಟ್ತಾ ಇತ್ತು. ಮುಂಬರುವ ದಿನಗಳಲ್ಲಿ ಅದ್ರ ಕಡೆನೂ ಕೃಷಿ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಭೀಮ್ ಗೆಲ್ಸ. ಕೃಷ್ಣಮೂರ್ತಿ ಸರ್, ಬೀಸೋ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯಸ್ಸು ಅಂತ ಮೇಡಮ್ ಹೇಳಿದ್ರಲ್ಲ, ಗೊತ್ತಾಯ್ತಾ? ಸಾಕಷ್ಟು ಇಂಪ್ರೂವ್ಮೆಂಟು ಮೇಡಮ್ ಹೇಳ್ದಂಗೆ 100% ಕಾಣ್ತಾ ಇದೆ. ಅದೇ ಇಂಪ್ರೂವ್ಮೆಂಟು ಕಂಟಿನ್ಯೂ ಆಗಲಿ. ಅದು ಕಷ್ಟವಾದ ಹಾಡು. ನಾನು ನೋಡ್ತಾ ಇದ್ದೆ ಇಲ್ಲಿ, ನೀವು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ನಾನು ತೋರಿಸ್ದೆ ಮೇಡಮ್ಗೆ, ಮೇಡಮ್ ಕೃಷ್ಣಮೂರ್ತಿ ನೋಡಿ ಆ ರೂಮಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಏನೋ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿದೆ ನಾನು. ಇವತ್ತು ಕೃಷ್ಣಮೂರ್ತಿ ಕಾಲು ಸುಟ್ಟು ಬೇಕಾಗಿದ್ರು ಸರ್. ಒಂದೇ ದಿನಕ್ಕೆ ಕಲ್ತ್ಕೊಂಡು ಹೇಳ್ರಿ ಸರ್. ಅದು ನಿಮ್ಮ ಬದಲಾವಣೆ ಮತ್ತು ಇಂಪ್ರೂವ್ಮೆಂಟೇ ನಮಗೆ ಬೇಕಾಗಿರೋದು ಅಷ್ಟೇ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಕೃಷ್ಣಮೂರ್ತಿ ಮೊದಲ ಸಾಲ ಹಾಡಿ, ಪಲ್ಲವಿಯ ಮೊದಲ ಸಾಲು. ಮಾಯಾದ ಮನದ ಭಾರ. ಅದು ಬಾರನ ಭಾರನ ಭಾರ ಅಲ್ವಾ? ಅಲ್ವಾ? ನೀವೇನು ಹಾಡಿದ್ರಿ? ಭಾರ. ಹಾಂ, ಅದು ಈಗೂ ಈ ಎರಡನೇ ಸರಿ ಹಾಡಿದಾಗೂ ತಿದ್ದುಕೋಬೇಕಾಯ್ತು ಅಲ್ವಾ? ಮಾಯಾದ ಮನದ ಭಾರ ತೆಗೆದಾಂಗ ಎಲ್ಲ ದ್ವಾರ. ಆಮೇಲೆ ಹಕಾರ ಅಕಾರಗಳು ಅಲ್ಲಲ್ಲೇ ಮಿಸ್ ಹೊಡಿತಾನೇ ಇದ್ವು ಈ ಮಧ್ಯದಲ್ಲಿ. ಅದ್ರ ಕಡೆ ಸ್ವಲ್ಪ ಇನ್ನೂ ಹೆಚ್ಚು ಗಮನ ಹರಿಸಲೇಬೇಕು. ಅದು ಬಿಟ್ಟರೆ ಒಳ್ಳೆ ಆಯ್ಕೆ. ಮೇಡಮ್ ಮತ್ತು ಸರ್ ಹೇಳ್ದಂಗೆ ನೀವು ಒಳ್ಳೆ ಪ್ರಯತ್ನದಲ್ಲಿದ್ದೀರಿ. ಬದಲಾವಣೆಗಳು ತುಂಬ ಕಾಣ್ತಿದೆ ನಿಮ್ಮಲ್ಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಕೃಷ್ಣಮೂರ್ತಿ ಅವರೇ. ಒಳ್ಳೆಯದಾಗಲಿ. ಗುಡಿಯ ನೋಡಿರನ್ನ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಕಾವ್ಯ ಜೆ ಆಚಾರ್ ಆನ್ ಸ್ಟೇಜ್ ಪ್ಲೀಸ್. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಡಗಿ ನೋಡಿರುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ.
ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಡಗಿನೊಳಿರುತಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಆ ಆ ಗುಡಿಯ ನೋಡಿರಣ್ಣ ಕಾವ್ಯ ಖುಷಿ ಆಯ್ತಾ ಹಾಡಿ ಗುಡಿಯ ನೋಡಿರಿ ಹೇಳ್ಬೇಕು ಮ್ಯಾಮ್ ಹೇಳಿ ಮ್ಯಾಮ್. ಹಬ್ಬ ನನಗೆ ಉಸಿರಾಡೋ ಥರ ಆಯಿತು ಇವಳು ಹಾಡು ಮುಗಿಸಿದ ಮೇಲೆ. ಎಲ್ಲಿ ಉಸಿರು ತಗೊಳಕ್ಕೆ ಜಾಗನೇ ಇಲ್ವಲ್ಲಮ್ಮ ಈ ಹಾಡಲ್ಲಿ. ಎಷ್ಟು ಕಷ್ಟಕರವಾದ ಹಾಡನ್ನು ಆರಿಸ್ಕೊಂಡಿದ್ದಾಳೆ ಇವಳು. ಅದಕ್ಕೊಂದು ಚಪ್ಪಾಳೆ ಬರಲೇಬೇಕು. ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಎಸ್ಪೆಷಲಿ ಚರಣದಲ್ಲಂತೂ ನೀನು ತುಂಬ ಚಾಣಾಕ್ಷತನದಿಂದ ಉಸಿರು ತಗೊಂಡು ಅದನ್ನು ನೀಟಾಗಿ ಹಾಡಿ ಮುಗಿಸ್ತಿ. ಆದರೆ ಚರಣದ ಕೊನೆಯ ಸಾಲು ಮಾತ್ರ ಹೇಳು. ಯೋಗಿರಾಜ ಶಿಶುನಾಳದೀಶ ತಾನಾಗಿ ಪರಾತ್ಮರ ಬ್ರಹ್ಮರೂಪನಿಹ. ಅವರೋಹಣ ಥರ ಬರುತ್ತೆ ಆ ಸಾಲು ಫುಲ್ಲು. ಅದರಲ್ಲಿ ಯಾವುದೂ ಸ್ವರಸ್ಥಾನಗಳು ಕೂತ್ಕೊಳ್ಳಲಿಲ್ಲ. ಗಾಗರಿ ರಿ ನನ 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 ಗರಿ ಸ ನಿ ದ ಪ ಮ ಗರಿ ಗ ಬರುತ್ತೆ. ಅದನ್ನು ಕರೆಕ್ಟಾಗಿ ಅದರ ಜಾಗದಲ್ಲಿ ಕೂರಿಸ್ಕೊಂಡು ನೀನು ಇನ್ನು ಹಿಡಿದು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಅದೊಂದು ಜಾಗ ಬಿಟ್ಟರೆ ಮತ್ತು ನೀನು ಸಸ್ಟೈನ್ ಮಾಡಿದ್ದು, ಅಲ್ಲಿ ಪಲಕುಗಳನ್ನು ತಗೊಂಡಿದ್ದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಒಂದು ಕಷ್ಟಕರವಾದ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದಿ, ಒಳ್ಳೆ ಹಾಡನ್ನು ಹಾಡಿದಿ, ಚೆನ್ನಾಗಿ ಹಾಡಿದ್ಯಮ್ಮ. ಇನ್ನು ಬೇಕು, ವಿ ನೀಡ್ ಮೋರ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಗಲ್ ಸರ್ ಕಷ್ಟಕರವಾದ ಹಾಡು. ನಾನು ಅದೇ ಯೋಚನೆ ಮಾಡ್ತಿದ್ದೆ. ಚರಣದಲ್ಲಿ ಅದು ಟ್ವಿಸ್ಟಿಂಗು ಅದೇನೋ ಎಷ್ಟು ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡಿದ್ಯಮ್ಮ ನೀನು. ಚೆನ್ನಾಗಿ ಮಾಡಿದ್ಯಾ ಅದನ್ನು, ಬಟ್ ಚೆನ್ನಾಗಿ ಪ್ರೆಸೆಂಟು ಮಾಡಿದ್ಯಮ್ಮ. ಹಾಂ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಶಿಶುನಾಳ್ ಶರೀಫ್ ಅಜ್ಜನ ಗೀತೆ, ಅಶ್ವಥ್ ಸರ್ ಅವರ ರಾಗ ಸಂಯೋಜನೆ. ಈ ಹಾಡಲ್ಲಿ ಒಂದು ವಿಶೇಷತೆ ಇದೆ, ಏನು ಗೊತ್ತಾ? ಇದು ಆದಿಪ್ರಾಸದ ಹಾಡು. ಅಂತ್ಯಪ್ರಾಸ ಆದಿಪ್ರಾಸ ಅಂತ ಎರಡಿರುತ್ತೆ. ನೋಡಿ ಬೇಕಿದ್ರೆ ನೀವು ಆ ಎರಡು, ಒಂದನೇ ಅಕ್ಷರ ಆದಮೇಲೆ ಎರಡನೇ ಅಕ್ಷರ ಬರುತ್ತಲ್ಲ, ಅದೆಲ್ಲರ ಅಕ್ಷರವೂ ಒಂದೇ ಆಗಿರುತ್ತೆ. ಫಸ್ಟ್ ಚರಣದಲ್ಲಿ 6-3 ಕಟ್ಟಿ ಬರುತ್ತಲ್ಲ, ರಾ 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 ಬರುತ್ತೆ. ಎರಡನೇ ಅಕ್ಷರ ಎಲ್ಲ ಆ ಸಾಲನ್ನ ಬರಿತಾ ಹೋದರೆ ರಾ 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 ಬರುತ್ತೆ. ಆಮೇಲೆ ಇನ್ನೊಂದು ಲಾಸ್ಟ್ ಚರಣದಲ್ಲಿ ಗಾ 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 ಬರುತ್ತೆ. ಇದಕ್ಕೆ ಏನಾಗುತ್ತೆ ಅಂದರೆ ಅದನ್ನು ಒಟ್ಟಿಗೆ ಮಾಡಬೇಕು ಅಂದಾಗ ಸರ್ ಅಶ್ವಥ್ ಸರ್ ಏನು ಮಾಡಿದ್ದಾರೆ, ಅದನ್ನು ಹಾಗೆ ಒಂದು ಪೂರ್ಣವಾಗಿ ಹಾಡ್ಕೊಂಡು ಬಂದು ಅದನ್ನು ನಿಲ್ಲಿಸ್ತಾರೆ. ಏನು ಅವ್ರ ಕಂಪೋಸಿಷನ್ನು ಮತ್ತು ಆ ಬರವಣಿಗೆ ಅದ್ಭುತ ಅಂದರೆ ಅದ್ಭುತ ಅಲ್ವಾ? ಸ್ವಲ್ಪ ಕಷ್ಟನೇ ಹಾಡೋದಕ್ಕೆ, ಉಸಿರೆಲ್ಲ ಕಟ್ಟಿ ಪದಗಳನ್ನು ಚೆನ್ನಾಗಿ ಹಾಡಬೇಕಲ್ವ. ಅದನ್ನು ಹಾಡಿದ್ರಿ, ಒಳ್ಳೇದಾಗಲಿಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕಾವ್ಯ, ಗುಡ್ ಲಕ್ಸ್ ನಿಮಗೆ ಮುಂದಿನ ಎಪಿಸೋಡ್ಗೆ. ಮರೆಯೋದುಂಟೆ ಮೈಸೂರು ದೊರೆಯ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಮಥಿಕುಂಟೆ ಕೃಷ್ಣ. ಆನ್ ಸ್ಟೇಜ್ ಪ್ಲೀಸ್. ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ ನಾಡು ನುಡಿಗೆ ಬಹುಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು
ವರುಷ ಕಳೆದರು ಸವಿಯದಂತ ಸಾಧನೆಯ, ಸಾವಿರಾರು ವರ್ಷ ಕಳೆದರು ಸವಿಯದಂತ ಸಾಧನೆಯ. ಹಗಲಿರುಳು ಪರಿತಪಿಸಿ ಬಹುಜನರ ಏಳಿಗೆಯ, ಹಗಲಿರುಳು ಪರಿತಪಿಸಿ ಬಹುಜನರ ಏಳಿಗೆಯ. ಆಳರಸರಿಗೆ ಮಾದರಿಯಾದ ರಾಜಯೋಗಿಯ, ಮರೆಯುವುದುಂಟೆ ಮೈಸೂರ ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ, ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನೆ, ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನೆ, ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಮ್ಮ ಸಾಧನೆಗೆ ಜೀವನಾಡಿ. ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಬಹುಜನರಿಗೆ ಮೊದಲ ಆದ್ಯತೆ ನೀಡಿದ, ಅಚ್ಚಳಿಯದ ಚರಿತ್ರೆ ಸೃಷ್ಟಿಸಿದ ಕೆಚ್ಚೆದೆಯ ದೊರೆಯ, ಮರೆಯುವುದುಂಟೆ ಮೈಸೂರ ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ, ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ರಾಜ್ಯೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ, ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ. ರಾಜ್ಯೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ, ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ. ನವ ಮೈಸೂರಿನ ನಿರ್ಮಾತೃಗಳಾಗಿ, ನವ ಮೈಸೂರಿನ ನಿರ್ಮಾತೃಗಳಾಗಿ, ನಾಡು ನುಡಿಗೆ ಬಹುಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ, ಮರೆಯುವುದುಂಟೆ ಮೈಸೂರ ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರ್ಷ ಕಳೆದರು ಸವೆಯದಂತ ಸಾಧನೆಯ, ಸಾವಿರಾರು ವರ್ಷ ಕಳೆದರು ಸವೆಯದಂತ ಸಾಧನೆಯ. ಬಹುಜನರ ಲಲಲ 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 ಆಳರಸರಿಗೆ ಮಾದರಿಯಾದ ರಾಜಯೋಗಿಯ, ಮರೆಯುವುದುಂಟೆ ಮೈಸೂರ ದೊರೆಯ ಶ್ರೀನಾಲ್ವಡಿ ರಾಜ ಒಡೆಯ, ಮರೆಯುವುದುಂಟೆ ಮೈಸೂರ ದೊರೆಯ ಶ್ರೀನಾಲ್ವಡಿ ರಾಜ ಒಡೆಯ, ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ, ಶ್ರೀನಾಲ್ವಡಿ ಕೃಷ್ಣರಾಜ ಅದೇ ಯಾರು ಚಪ್ಪಾಳೆ ಹೊಡಿತಲ್ಲ, ಯಾಕೆ ಚಪ್ಪಾಳೆ ಹೊಡಿತಲ್ಲ? ಹಾ, ಓಕೆ. ಆಯ್ ಮತ್ತಿಕುಂಟೆ ಕೃಷ್ಣ ಅವರೇ. ಓಕೆ, ನಮ್ಮ ಮತ್ತಿಕುಂಟೆ ಕೃಷ್ಣ ಅವರು ಹಾಡಿದ ಹಾಡು ಹೇಗನ್ನಿಸ್ತು ಅರ್ಚನಾ ಮ್ಯಾಮ್? ಕೃಷ್ಣ ಅವರೇ, ಇವತ್ತು ಯಾಕೋ ನೀವು ಸ್ವಲ್ಪ ಬೇಸರದಲ್ಲಿ ಹಾಡ್ದಂಗೆ ಅನಿಸ್ತು ನನಗೆ. ಇಲ್ಲ ಮೇಡಮ್, ನೆನ್ನೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಯಾಕೆ? ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮ ಅವ್ರು ತೀರ್ಕೊಂಡಿದ್ರು ನೆನ್ನೆ, ಅದಕ್ಕೆ ನಾನು ನೆನ್ನೆ ಬೇಗ ಹೋಗಿದ್ದೆ. ನೀವು ಪ್ರೀತಿ ಪಾತ್ರರನ್ನು ಕಳ್ಕೊಂಡಿದ್ದೀರಿ.
ಆದರೂ ನಿಮ್ಮ ಡೆಡಿಕೇಶನಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು ಬಂದು ಪರ್ಫಾರ್ಮ್ ಮಾಡಿದ್ದೀರಿ. ಥ್ಯಾಂಕ್ ಯು. ನಾನು ಕಳೆದ ಸಂಚಿಕೆಯಲ್ಲಿ ಶಮಿ ಕಪೂರ್ ಅವ್ರ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ನಿಮಗೆ. ಅವ್ರ ತಾಯಿ ತೀರ್ಕೊಂಡಾಗ ಅವ್ರು ಬಂದು ಶೂಟಿಂಗಿಗೆ ಬಂದು ಎಂಥ ಹಾಡಿಗೆ ಪರ್ಫಾರ್ಮ್ ಮಾಡಿದ್ರು ಅಂತ. ಆ ಥರದ ಎಕ್ಸಾಂಪಲ್ಗಳನ್ನು ನೀವು ಇಟ್ಕೊಂಡು ಮುನ್ನುಗ್ಗಬೇಕು. ಇಲ್ಲಿ ಬಂದ ತಕ್ಷಣ ಬೇರೆದೆಲ್ಲ ಮರೆತು ಹಾಡಿಬಿಡ್ಬೇಕು. ಆಯಿತು. ಬಟ್ ತುಂಬ ನೀಟಾಗಿ ಹಾಡಿದ್ರಿ. ಮರೆಯೋದುಂಟೇ ಮೈಸೂರ ದೊರೆಯ ಶ್ರೀನಾಲ್ಬಡಿ. ಚರಣದಲ್ಲಿ ನಿಮಗೆ ಸಾಹಿತ್ಯ ಸ್ವಲ್ಪ ಮರೆತ್ರಿ. ಸಾವಿರಾರು ವರ್ಷ ಕಳೆದರು ಸವಿಯದಂತ ಸಾಧನೆಯ ಬಹುಜನರ ಲಲಲ ಲಲಲ ಲಲಲ. ಆಮೇಲೆ ಶ್ರುತಿ ಕೂಡ ಸ್ವಲ್ಪ ವ್ಯತ್ಯಾಸ ಆಯಿತು. ಕಳೆದ ಸಂಚಿಕೆಯಲ್ಲಿ ನೀಟಾಗಿ ಹಾಡಿದ್ರಿ, ಎಲ್ಲೂ ಶ್ರುತಿ ಗೀತಿ ತಪ್ಪಿರಲಿಲ್ಲ. ಅದನ್ನೇ ಹಿಡ್ಕೊಂಡು ಹೋಗಬೇಕು, ಮತ್ತೆ ಆಚೆ ಈಚೆ ಆಗೋಕೆ ಬಿಡಬೇಡಿ. ಒಂದ್ಸಲಿ ಟ್ರ್ಯಾಕಿಗೆ ಬಂದಮೇಲೆ ಮತ್ತೆ ಟ್ರ್ಯಾಕ್ ತಪ್ಪಿ ಹೋಗಬೇಡಿ, ಆಯಿತಾ? ಯಾಕಂದರೆ ಒಳ್ಳೆ ಗಾಯಕರು ನೀವು, ಆಯಿತಾ? ಒಳ್ಳೇದಾಗಲಿ, ಶುಭವಾಗಲಿ. ಕೃಷ್ಣ ಅವರೇ, ಸರ್ ಹಾಡುಗಾರಿಕೆ ಬಗ್ಗೆ ಎಲ್ಲ ಹೇಳಿದ್ದಾರೆ. ಮತ್ತದೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಹಾಡಳಿತ, ಹಳತೆ, ನೋಡಿ ಇದೆಲ್ಲ ತಪ್ಪು ಪದಗಳು. ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ. ಆಡಳಿತ, ಅಳತೆ, ಎಲ್ಲಿ ಯಾವ ಅಕ್ಷರ ಬಳಸಬೇಕು ಅಂತ ಭಾಳ ಎಚ್ಚರಿಕೆಯಿಂದ ಬಳಸಬೇಕು. ಇಲ್ಲಾಂದರೆ ಬೇರೆನೇ ಅರ್ಥ ಆಗ್ಬಿಡುತ್ತದು ಅಲ್ವಾ? ಅದ್ರ ಕಡೆ ಗಮನ ಹರಿಸಲೇಬೇಕು. ಹಾಡುಗಾರರು ಬಹಳ ಮುಖ್ಯವಾಗಿ ಸಾಹಿತ್ಯ ಮತ್ತು ಅಕ್ಷರದ ಉಚ್ಚಾರಣೆ ಭಾಳ ಮುಖ್ಯ. ಅದ್ರ ಕಡೆ ಗಮನ ಹರಿಸಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಕೃಷ್ಣ ಅವರೇ, ಮೇಡಮ್ ಅವರು ಮತ್ತು ಮುನ್ರಾಜ್ ಅವರು ಸಾಹಿತ್ಯ ಮತ್ತು ಹಾಡಿನ ಬಗ್ಗೆ ಹೇಳಿದ್ದಾರೆ. ಬಟ್ ಈ ವೇದಿಕೆಗೆ ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ತಂದ್ರಿ. ಬಹುಶಃ ಮೈಸೂರು ಸಂಸ್ಥಾನದ ಅನೇಕ ದೊರೆಗಳಲ್ಲಿ ಬಹಳ ಹೆಸರು ಮಾಡಿರ್ತಕ್ಕಂಥದ್ದು, ಈ ನಾಡಿಗೆ ಸಾಕಷ್ಟು ಸೇವೆ ಮಾಡಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ವಿಕ್ಟೋರಿಯಾ ಹಾಸ್ಪಿಟಲ್ ನೆನೆಸ್ಕೋಬೋದು, ವಾಣಿ ವಿಲಾಸ ಆಸ್ಪತ್ರೆ ನೆನೆಸ್ಕೋಬೋದು, ಮೈಸೂರಿನಲ್ಲಿ ಯೂನಿವರ್ಸಿಟಿಗಳು, ಬಹಳಷ್ಟು ಕೊಡುಗೆ. ಅದು ಅಷ್ಟಿಷ್ಟಲ್ಲ, ನೀವು ಬೆಂಗಳೂರಿನಲ್ಲಿ ಎಷ್ಟು ಕಡೆ ಇದೆ ಅಂತೇಳಿದ್ರೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತಾರೆ. 1900ನೇ ಇಸ್ವಿನಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲು ಅದು ಶಂಕುಸ್ಥಾಪನೆ ಆದಾಗ ಇಡೀ ಕರ್ನಾಟಕದಲ್ಲಿ ಬರೀ ಒಬ್ಬರೇ ಡಾಕ್ಟ್ರ್ ಇದ್ದಿದ್ದು. ಅವರು ಇನ್ನೂ 3 ಜನ ಡಾಕ್ಟ್ರುಗಳನ್ನೆಲ್ಲ ಸೇರಿಸ್ಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರ ಹತ್ರ ಹೋಗಿ ಈ ಥರ ಬೆಂಗಳೂರಿನಲ್ಲಿ ಒಂದು ಆಸ್ಪತ್ರೆ ಮಾಡಬೇಕು ಅಂದಾಗ ಇಂಗ್ಲೆಂಡ್ನ ಒಬ್ಬ ಡಾಕ್ಟರ್ ಆರ್ಮುಗಮ್ ಅಂತೇಳಿ ಅವರು ಮುಂಬೈಯಲ್ಲಿದ್ದರು, ಮತ್ತು ಡಾಕ್ಟರ್ ರಾಮಣ್ಣ ಅಂತೇಳಿ ಒಬ್ಬರು. ಇವರಿಷ್ಟು ಜನ ಹೋಗಿ ಅವ್ರ ಹತ್ರ ಹೇಳಿದಾಗ ಹೌದಲ್ಲ ಒಂದು ಹಾಸ್ಪಿಟ್ಲ್ ಆಗಬೇಕಲ್ಲ ಅಂಥೇಳಿ ಆ ಜಾಗ ಕೊಟ್ಟು ಶಂಕುಸ್ಥಾಪನೆ ಮಾಡಿಸಿ ಅಷ್ಟು ದೊಡ್ಡ ಹಾಸ್ಪಿಟ್ಲ್ ಆಗೋದಕ್ಕೆ ಕಾರಣಕರ್ತರು ಅವರು. ಅದ್ರ ಪಕ್ಕದಲ್ಲೇ ವಾಣಿ ವಿಲಾಸ ಆಸ್ಪತ್ರೆ, ಆಮೇಲೆ ಏನು ಕನ್ನಂಬಾಡಿ ಕಟ್ಟೆ, ಈ ಒಂದಲ್ಲ ಅದರ ಮೇಲೆ ಲಾವಣಿಗಳು ಕೂಡ ಇದೆ. ಬಟ್ ಅವ್ರನ್ನ ಅಂಥ ಮಹಾನ್ ಪುರುಷರನ್ನ ಈ ವೇದಿಕೆಗೆ ತಂದ್ರಲ್ಲ, ನಿಮಗೆ ಹ್ಯಾಟ್ಸ್ ಅಪ್. ಥ್ಯಾಂಕ್ ಯು ಸರ್, ವೆರಿ ವೆಲ್ ಸೆಡ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತಿಕುಂಟೆ ಕೃಷ್ಣ ಅವರೇ, ಎಷ್ಟೇ ನೋವಿದ್ರು ನೀವು ಇಲ್ಲಿಗೆ ಬಂದಾದ್ಮೇಲೆ ಎಲ್ಲರನ್ನೂ ನಗಿಸ್ತೀರಿ, ಎಲ್ಲರೊಟ್ಟಿಗೂ ಲವಲವಿಕೆಯಿಂದ ಮಾತಾಡ್ತೀರಿ. ಆ ದೇವ್ರು ನಿಮಗೆ ಇನ್ನಷ್ಟು ಶಕ್ತಿ ಕೊಡಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಗಾನಸಿಂಚನ ಜನಮನದ ಪದ ಪಯಣ ಸಂಚಿಕೆಯ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಒಂದಷ್ಟು ಜನ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿ ಹಾಡಿರೋರಿಗೆ ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ ಅನ್ನೋ ಕುತೂಹಲ ಇರುತ್ತೆ. ಯಾರು ಚೆನ್ನಾಗಿ ಹಾಡಿಲ್ವೋ ಇದರಲ್ಲಿ ಢವ ಜಾಸ್ತಿ ಆಗಿರುತ್ತೆ. ನಾನು ಎಲಿಮಿನೇಟ್ ಆಗ್ತೀನಾ ಅಂತ ನಿಮ್ಮಲ್ಲೇ ನೀವು ಲೆಕ್ಕಾಚಾರ ಹಾಕ್ಕೊಳ್ತಿರ್ತೀರಿ. ಆ ಲೆಕ್ಕಾಚಾರಕ್ಕೆ ಈಗ ಎಂಡ್ ಹಾಕುವಂತಹ ಸಮಯ. ದಯವಿಟ್ಟು ಎಲ್ಲ ಸ್ಪರ್ಧಿಗಳು ವೇದಿಕೆ ಮೇಲೆ ಬರಬೇಕು. ಓಕೆ, ಮೊದಲು ಸಿಹಿ ಸುದ್ದಿ, ಅದೇ ಯಾರು ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಆಗ್ತಾರೆ ಅಂತ. ಆ್ಯಂಡ್ ದಿ ಬೆಸ್ಟ್ ಪರ್ಫಾರ್ಮರ್, ಎನಿ ಗೆಸಸ್ ಮಕ್ಕಳೇ? ತೋಮ್ರಿ ಸರು, ಗೋವಿಂದಣ್ಣ, ಆಮೇಲೆ ಇನ್ಯಾರಿದ್ದಾರೆ? ಗೌತಮಿ. ಓಕೆ, ಹಲವಾರು ಹೆಸರುಗಳು ಬರ್ತಾ ಇದೆ. ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ ಅಂತ ನೋಡೋ ಸಮಯ. ಆ್ಯಂಡ್ ದಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಈಸ್ the best performer of the week is ಎರಡನೇ ಬಾರಿಯೂ ಬೆಸ್ಟ್ ಪರ್ಫಾರ್ಮರ್ ಆಗಿರುವಂತಹ ಕೆಸ್ತೂರು ಗೋವಿಂದರಾಜು. ಹೋಗುವೆಯಾ ತಂಗಿ ಕಣ್ಣೀರ
ಕಣ್ಣೀರನು ಸುರಿಸುತ್ತಾ ಹೋಗುವೆಯಾ ತಂಗಿ, ಕಣ್ಣೀರನು ಸುರಿಸುತ್ತಾ ಹೋಗುವೆಯಾ ಗಂಡನ ಮನೆಯ ಬಾಳನು ಬೆಳಗಲು ಹೋಗುವೆಯ, ನೀ ಹೋಗುವೆಯಾ ತಂಗಿ, ಕಣ್ಣೀರನು ಸುರಿಸುತ್ತಾ ಹೋಗುವೆಯಾ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕಂಗ್ರ್ಯಾಚುಲೇಷನ್. ಖುಷಿನಾ? ಖುಷಿಯಲ್ಲ ಮೇಡಮ್, ಎದೆಲ್ಲ ಡವ ಡವ ಅಂತ ಹೊಡ್ಕೊತಾ ಇದೆ. ಯಾಕೆ? ಪ್ರತಿ ಸಂಚಿಕೆಯಲ್ಲೂ ಈ ಕೊನೆಘಟ್ಟ ಬಂದಾಗ ಎದೆ ಹೊಡ್ಕೊಳುತ್ತೆ. ಇವಾಗೂ ಅಷ್ಟೇ ಭಯ ಆಗ್ತಿತ್ತು. ಯಾಕೆ ಅಂದ್ರೆ ಇದೇನೋ ಖುಷಿ ವಿಚಾರ ಆಗೋಗುತ್ತೆ. ಅದಾದ್ಮೇಲೆ ಒಬ್ರು ಸ್ನೇಹಿತರು ಹೋದ್ರು ಅನ್ನೋ ಒಂದು ತುಂಬಾ ಬೇಜಾರು ಅನ್ಸುತ್ತೆ ಮೇಡಮ್. ಅದರಿಂದ ಎದೆ ಸಿಕ್ಕಾಪಟ್ಟೆ ಹೊಡ್ಕೊಳ್ತಾ ಇದೆ. ಯಾರು ಹೋಗ್ತಾರೋ ಹಂಗೆಲ್ಲ ಹಾರ್ಟ್ ಬೀಟ್ ಜಾಸ್ತಿ ಆಗ್ಲಿ ಅಂತಾನೆ ನಾವು ನಿಂಗೆ ಇಲ್ಲಿ ಕರ್ಸೋದು ಎಲ್ಲರನ್ನೂ. ಓಕೆ ಓಕೆ, ಖುಷಿನಾ? ಹೋಗಿ ನಿಂದು ಹೇಳು. ಖುಷಿನಾ? ಖುಷಿ ಮೇಡಮ್. ಓಕೆ. ಅರ್ಚನಾ ಮ್ಯಾಮ್, ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ನಮ್ಮ ಕೆಸ್ತೂರು ಗೋವಿಂದರಾಜು ಸೆಕೆಂಡ್ ಟೈಮ್ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಾರೆ. ಗೋವಿಂದರಾಜ್ ಅವರೇ, ಇವತ್ತು ನೀವು ಯಾವ ಭಾವನೆಯಲ್ಲಿ ಹಾಡಿದ್ರಿ ಅಲ್ಲ, ಅದನ್ನು ಮ್ಯಾಚ್ ಮಾಡೋದಕ್ಕೆ ಆಗೋದೇ ಸಾಧ್ಯನೇ ಇಲ್ಲ. ಅಂಥ ಒಂದು ಭಾವನೆಯ ಆ ಉತ್ಕಟತೆಯಲ್ಲಿ ನಮ್ಮನ್ನೆಲ್ಲ ತೇಲಿಸ್ಬಿಟ್ಟು ನಮ್ಮ ಹೃದಯವನ್ನು ಗೆದ್ದುಬಿಟ್ರಿ ನೀವು. ಹೀಗೆ ಅದ್ಭುತವಾಗಿ ಹಾಡ್ತಾಯಿರಿ. ನಾನು ನಿಂತು ಚಪ್ಪಾಳೆ ಹೊಡೆಯೋದಲ್ಲ, ನಿಮ್ಮೆಲ್ಲರ ಗಾಯನ ಹೇಗಿರಬೇಕಂದ್ರೆ, ನಾನು ಎಷ್ಟು ಸಂತೋಷ ಆಗಬೇಕು ಅಂದರೆ ನಾನು ಈ ಟೇಬಲ್ ಮೇಲೆ ನಿಂತ್ಕೊಂಡು ಚಪ್ಪಾಳೆ ಹೊಡಿಬೇಕು. ಆ ಥರ ನೀವೆಲ್ಲ ಹಾಡಬೇಕು. ಹಾಗೆ ಹಾಡ್ತಾಯಿರಿ. ಒಳ್ಳೆಯದಾಗಲಿ. ದೇವ್ರು ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಥ್ಯಾಂಕ್ ಯು. ಬೆಸ್ಟ್ ಪರ್ಫಾರ್ಮರ್ ಆಯಿತು. ಈಗ ನಮ್ಮ ಗಾನ ಸಿಂಚನ ವೇದಿಕೆಯಿಂದ ಒಬ್ಬರು ವಿದಾಯ ಹೇಳುವಂತಹ ಸಮಯ. ಈ ಕುಟುಂಬದಲ್ಲಿ ಒಬ್ಬರು ಇವತ್ತು ನಮ್ಮ ಗಾನ ಸಿಂಚನ ವೇದಿಕೆಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ. ಯಾರು ಎಲಿಮಿನೇಟ್ ಆಗ್ಬೋದು? ಎನಿ ಗೆಸಸ್? ಆ್ಯಕ್ಚುಲಿ ನಾನು ಇವ್ರ ವೇದಿಕೆ ಮೇಲೆ ಬಂದಾಗೆಲ್ಲ ಹೇಳ್ತಾ ಇದ್ದೆ, ನಾನು ಇವರ ಅಭಿಮಾನಿ ಅಂತ. ಇಷ್ಟೊಂದು ಕಷ್ಟಪಟ್ಟು ಇಲ್ಲಿವರೆಗೂ ಬಂದು ಎಷ್ಟು ಚಂದ ಹಾಡ್ತಾರೆ ಅಂತ. ಬಟ್ ಇವತ್ತು ಯಾರು ಅಂತ ಗೊತ್ತಾಯ್ತಾ? ಹೌದು, ಕುಮಾರ್ ಬಡಿಗೇರ ಅವರು. ದಯವಿಟ್ಟು ಬರಬೇಕು. ಇವತ್ತು ಎಲಿಮಿನೇಟ್ ಆಗ್ತಾ ಇರೋರು ನಮ್ಮ ಕುಮಾರ್ ಬಡಿಗೇರ ಅವರು. ವಿತ್ ಅ ಹೆವಿ ಹಾರ್ಟ್ ನಾನು ಇದನ್ನು ಹೇಳ್ತಿದ್ದೀನಿ. ಓಕೆ, ಅರ್ಚನಾ ಮ್ಯಾಮ್, ದಯವಿಟ್ಟು ಮೊದಲು ನನಗೆ ಪ್ರಾಮಿಸ್ ಮಾಡಿ ನೀವು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತ. ಇಲ್ಲ, ಆಯಿತು ಮೇಡಮ್. ಆಮೇಲೆ ನೀವು ಯಾರ ಹಾಡನ್ನು ಯಾವಾಗಲೂ ಕೇಳ್ತೀನಿ ಅಂತ ಹೇಳ್ತಿರ್ತೀರಲ್ಲ, ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರದ್ದು. ಹಾಂ ಮೇಡಮ್. ಅವರ ಹಾಡುಗಳನ್ನು ಹೆಚ್ಚು ಹೆಚ್ಚು ಕೇಳಿ ಹಾಂ ಮೇಡಮ್ ಅದೇ ರೀತಿಯಲ್ಲಿ ಹಾಡೋದಕ್ಕೆ ಪ್ರಯತ್ನ ಪಡಿ. ಅವ್ರು ಎಲ್ಲಿ ಏನೇನು ಏರಿಳಿತ ಕೊಡ್ತಾರೆ. ಹಾಂ ಮೇಡಮ್. ಆಯಿತಾ? ಹಾಂ ಮೇಡಮ್. ಇವತ್ತು ನಮಗೆ ತುಂಬ ಸಂದಿಗ್ಧ ಯಾಕಾಯಿತು ಅಂದರೆ, ಒಬ್ಬರು ತುಂಬ ಕಡೆ ಶ್ರುತಿ ತಪ್ಪಿದ್ರು, ಕೆಲವು ಸಂಗತಿಗಳು ಸರಿಯಾಗಿ ಮೂಡಿ ಬರಲಿಲ್ಲ. ಆದರೆ ತಾಳ, ಭಾವ ಎಲ್ಲ ತುಂಬ ಚೆನ್ನಾಗಿ ಹಾಡಿದ್ರು. ಆಮೇಲೆ ಅವರಲ್ಲಿ ಪ್ರತಿಯೊಂದು ಸಂಚಿಕೆಯಿಂದ ಸಂಚಿಕೆಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇತ್ತು ನಮಗೆ. ಹಾಂ ಮೇಡಮ್. ಆದರೆ ನಿಮಗೆ ನೀವೇ ಅಬ್ಸರ್ವ್ ಮಾಡಿರಬಹುದು, ಹಾಂ ಮೇಡಮ್, ಕಳೆದ ಎಲ್ಲ ಸಂಚಿಕೆಗಳಿಂದಲೂ ನಾನು ನಿಮ್ಗೆ ಹೇಳ್ತಾ ಬಂದಿರೋದು ಒಂದೇ ವಿಷಯ. ಹೌದು ಹೌದು, ಭಾವನೆಗಳಿಲ್ಲ, ಭಾವನೆಗಳನ್ನು ತುಂಬಿಸಿ ಹಾಡೋದಕ್ಕೆ ಪ್ರಯತ್ನ ಪಡಿ. ಶ್ರುತಿ ತಾಳ ಎಲ್ಲ ಕರೆಕ್ಟಾಗಿದೆ ಅಂತ. ಹಾಂ ಮೇಡಮ್. ನೀವು ಒಳ್ಳೆ ಗಾಯಕರಲ್ವಾ? ಖಂಡಿತ ಒಳ್ಳೆ ಗಾಯಕರು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಜೀವ ತುಂಬಿ ಹಾಡಬೇಕಾಗತ್ತೆ. ಆವಾಗ ಕೇಳುಗರಿಗೆ ಮನಸ್ಸಿಗೆ ಮುಟ್ಟುತ್ತೆ ಅಂತ ಹೇಳ್ತಿದ್ದೆ. ಹಾಂ ಮೇಡಮ್. ಎಲ್ಲರೂ ಅವರವರಿಗೆ ಕೊಟ್ಟಂತಹ ಫೀಡ್ಬ್ಯಾಕನ್ನು ತಗೊಂಡು ಹೆಜ್ಜೆ ಹೆಜ್ಜೆಗೂ ಇಂಪ್ರೂವ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾಂ ಮೇಡಮ್. ಬಟ್ ನಿಮ್ಮಲ್ಲಿ ಆ ಭಾವನೆಗಳು ಅದನ್ನು ನಿಮಗೆ ತಂದ್ಕೊಳ್ಳೋದಕ್ಕೆ ನಿಮಗೆ ಪಾಪ ಕಷ್ಟ ಆಗ್ತಾ ಇದೆ. ಹಾಂ ಮೇಡಮ್. ಆ ಒಂದು ಏರಿಯಾದಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ. ಹಾಂ ಮೇಡಮ್.
ಹಾಗಾಗಿ ಬೇರೆ ವಿಧಿ ಇಲ್ಲದೆ ಕಾರ್ಯಕ್ರಮದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಇವತ್ತು ನಿಮ್ಮನ್ನು ಬೀಳ್ಕೊಡ್ಬೇಕಾಗಿದೆ. ಹಾಂ ಮೇಡಮ್. ನೀವು ಜೀವನದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡಿ ಹಾಂ ಮೇಡಮ್. ಕರ್ನಾಟಕಕ್ಕೆ ಹೆಮ್ಮೆಯನ್ನು ತರುವಂಥ ಗಾಯಕರಾಗಲಿ ಅನ್ನೋದು ನನ್ನ ಹಾರೈಕೆ. ಆಯಿತು ಮೇಡಮ್. ಥ್ಯಾಂಕ್ ಯು ಮುನಿರಾಜು ಸರ್. ನಾನು ಹೇಳೋಕ್ಕೆ ಏನೂ ಇಲ್ಲ, ಮೇಡಮ್ ಎಲ್ಲವನ್ನ ಡೀಟೇಲ್ಡಾಗಿ ಹೇಳಿದ್ದಾರೆ. ಕಾಂಪಿಟೇಷನ್ ಅಂದರೆ ಹಂಗೆ ಅಲ್ವಾ, ನಮ್ಮಲ್ಲಿ ಏನು ಕೊರತೆ ಇದೆ ಅದನ್ನು ತಿದ್ದುಕೊಂಡು ಹೋಗೋದೆ. ಇಲ್ಲಿ ಎಷ್ಟೋ ಜನ ಸ್ಪರ್ಧಿಗಳು ಹೇಳ್ತಾ ಇರ್ತೀರಿ, ಸರ್ ನಾವು ಸಂಗೀತನೇ ಕಲ್ತಿಲ್ಲ ಸರ್ ಅಂತ. ಆ ಸಂಗೀತ ಕಲಿದೇ ಇದ್ದರೂ ಕೂಡ ಆ ಸ್ವರಗಳನ್ನು ಕಲಿತು ಶ್ರುತಿ ತಾಳ ಭಾವನೆ ಎಲ್ಲವನ್ನು ಕೊಟ್ಟು ಹಾಡೋವಂಥ ಪ್ರಯತ್ನ ಮಾಡ್ತಾರಲ್ವ, ಅದು ನಿಜವಾದ ಸ್ಪರ್ಧೆ. ನಿಮಗೆ ಸಂಗೀತ ಗೊತ್ತಿದೆ, ಸಾಹಿತ್ಯ ಗೊತ್ತಿದೆ ಅಲ್ವಾ, ಎಲ್ಲವೂ ಗೊತ್ತಿದೆ. ನಿಮ್ಮಲ್ಲಿ ನಾವು ಏನು ಇದನ್ನು ಮಾಡ್ತಾಯಿದ್ದೀವಿ, ಆಸೆ ಪಡ್ತಾಯಿದ್ದೀವಿ ಅಂತಂದರೆ ಭಾವನೆ ಭಾವನೆ ಭಾವನೆ. ಇದು ನೀವು ಹಾಡುಗಳನ್ನು ಕೇಳೋದ್ರಿಂದ ಬರುತ್ತೆ ಮತ್ತು ಅದನ್ನು ಅಭ್ಯಾಸ ಮಾಡೋದ್ರಿಂದ ಮಾತ್ರ ಬರುತ್ತೆ. ಅನ್ಯಥಾ ಭಾವಿಸ್ಬೇಡಿ. ನಿಮಗೆ ಹೇಳೋಷ್ಟು ನನಗೆ ತಿಳಿದಿಲ್ಲ, ಖಂಡಿತವಾಗ್ಲೂ ತಿಳಿದಿಲ್ಲ. ಯಾಕೆಂದರೆ ನೀವು ಸಂಗೀತಗಾರರು, ಸಂಗೀತವನ್ನು ಅಭ್ಯಾಸ ಮಾಡಿದಿರಿ ಅಲ್ವಾ, 4 ಜನ ಮಕ್ಕಳಿಗೆ ಹೇಳ್ಕೊಡ್ತೀರಿ. ಹೌದು ಸರ್. ನೀವು ಈ ವೇದಿಕೆಗೆ ಬಂದು ನಮಗೂ ಹಾಡುಗಳನ್ನು ಕೇಳಿಸಿದಿರಿ. ಇದು ಸ್ಪರ್ಧೆ ಆದ್ದರಿಂದ ಮಾತ್ರ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿಂದ ನೀವು ನಿರ್ಗಮಿಸಬೇಕಾದ ಪರಿಸ್ಥಿತಿ ಇದೆ. ಓಕೆ. ಹಾಗಾಗಿ ಮನಸ್ಸಿಗೆ ಯಾವುದೇ ರೀತಿ ಭಾರವಾದ ಮನಸ್ಸಿನಿಂದ ನೀವು ಇಲ್ಲಿಂದ ತೆರಳೋದು ಬೇಡ ಅನ್ನೋದು ನನ್ನ ಮನವಿ. ಹಾಂ ಓಕೆ ಸರ್. ವೇಮ್ಗಲ್ ಸರ್. ಸಾಕಷ್ಟು ಇನ್ನೂ ಅವಕಾಶಗಳು ಮುಂದೆ ಸಿಗುತ್ತೆ ನಿಮಗೆ. ಹೌದು ಸರ್. ಇಲ್ಲಿಗೆ ಏನು ಅಂತ್ಯ ಅಲ್ಲ. ಇಲ್ಲ ಸರ್. ಹೌದು ಅಲ್ವೇ? ಹೌದು ಸರ್. ಯಾಕಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಇದೇ ವೇದಿಕೆಯಲ್ಲಿ ಇನ್ನೊಂದು ಸಾರಿ ಬಂದು ಆಡಲಿಕ್ಕೆ ಅವಕಾಶ ಆಗ್ಬೋದು. ಹೌದು ಸರ್. ಹೌದು ಸರ್. ಹಾಗಾಗಿ ತುಂಬು ಹೃದಯದಿಂದ ನಿಮ್ಮನ್ನು ನಾವು ಬೀಳ್ಕೊಡ್ತಾ ಇದ್ದೀವಿ. ಆದರೆ ನೀವು ಯಾವುದೇ ರೀತಿಯ ಒಂದು ಅಭಿಪ್ರಾಯವನ್ನು ಇಲ್ಲಿ ಬಿಟ್ಟು ಹೋಗಬೇಡಿ. ಯಾಕಂದರೆ ಎಲ್ಲ ಒಂದು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮೇಡಮ್ ಅವರು ಪ್ಲಸ್ಸು ಮೈನಸ್ಸು ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ವಿದಾಯ ಹೇಳ್ತಾ ಇದ್ವಿ ಅಂದರೆ ಮತ್ತೆ ನೀವು ನಿಮ್ಮನ್ನು ಮತ್ತೆ ಈ ವೇದಿಕೆಯಲ್ಲಿ ಮುಂದಿನ ದಿನಗಳಲ್ಲಿ ನೋಡಬೇಕು ಅಂತ ನಮಗೂ ಆಸೆ ಆಗ್ತಾ ಇದೆ. ಹೌದು ಸರ್. ಹೌದು ಸರ್. ಆಗಲಿ, ಒಳ್ಳೆಯದಾಗಲಿ ನಿಮಗೆ. ಓಕೆ, ಧನ್ಯವಾದಗಳು. ಕುಮಾರ್ ಬಡಿಗೇರ ಅವರೇ, ನಾವು ನಮ್ಮ ಲೈಫಲ್ಲಿ ಎಲ್ಲ ಇದ್ಕೊಂಡು ಒಂದೊಂದು ಸಾರಿ ನಮ್ಗೆ ಇದು ಕಡಿಮೆ ಅದು ಕಡಿಮೆ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀವಿ. ಆದರೆ ನೀವು ಇಲ್ಲಿವರೆಗೂ ಬಂದಿದ್ದೀರಿ, ಹಾಡುಗಳನ್ನು ಹಾಡಿದ್ದೀರಿ, ನಮ್ಗೆಲ್ಲರನ್ನ ಮನೋರಂಜಿಸಿದ್ದೀರಿ, ಬ್ಯಾಕ್ ಸ್ಟೇಜಲ್ಲಿ ಸಿಕ್ಕಾಪಟ್ಟೆ ತರಲೆ ಮಾಡಿದ್ದೀರಿ, ನೀವಿಲ್ಲಿದ್ದದ್ದು ಒಂದೊಂದು ಕ್ಷಣನೂ ಜೀವಿಸಿದ್ದೀರಿ. ಓಕೆ, ಈ ವೇದಿಕೆಗೆ ನಿಮಗೆ ಏನಾದರೂ ಹೇಳೋದಿದೆಯಾ? ಒಂದು ನಿಮಿಷ ಹೇಳ್ಬಿಡ್ತೀನಿ. ಹೇಳಿ. ಇಲ್ಲೇನ 3 ಜನ ತೀರ್ಪುಗಾರರಿದ್ದೀರಿಲ್ಲ, ಅರ್ಚನಾಕ, ಮುನಿರಾಜು ಸರ್ ಮತ್ತು ವೇಮ್ಗಲ್ ಸರ್ ಅವರು, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರಲಿ ಅಂಥೇಳಿ ಪ್ರಾರ್ಥಿಸ್ಕೊಂಡು ನಾನು ವಿದಾಯ ಹೇಳ್ತೇನೆ. ಐಶ್ವರ್ಯಕ್ಕ, ನಿಮಗೂ ಕೂಡ ಧನ್ಯವಾದಗಳು. ಯಾಕಂದರೆ ನೀವು ನನ್ನ ಅಭಿಮಾನಿ ಅಂತಿದ್ರಿ. ಹೌದು, ನಾನು ನಿಮ್ಮ ಅಭಿಮಾನಿನೇ. ಹಾಂ ಅಕ್ಕ, ಎಲ್ಲರೂ ನಿಮ್ಗೆ ಅಭಿಮಾನಿನೇ ಅಂತ. ಹಾಂ ರೀ. ಓಕೆ. ನಿಮ್ಮನ್ನ ಈ ವೇದಿಕೆ ಮಿಸ್ ಮಾಡ್ಕೊಳ್ಳುತ್ತೆ. ಬಟ್ ನಾವು ನಿಮ್ಮನ್ನ ಫೈನಲ್ಸ್ ಅಲ್ಲಿ ನೀವು ಬಂದು ನೋಡ್ತೀರಲ್ಲ, ನಿಮ್ಮ ಫ್ರೆಂಡ್ಸಿಗೆ ಸಪೋರ್ಟ್ ಮಾಡ್ತೀರಲ್ಲ ಕುಮಾರ್? ಅವಕಾಶ ಸಿಕ್ಕರೆ ನೋಡೋಣ. ಅಕ್ಕಗಳು ಮತ್ತೆ ತಮ್ಮಗಳು ಎಲ್ಲರೂ ಸಹಾಯ ಮಾಡಿದ್ರಿ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಕುಮಾರ್ ಬಡಿಗೇರ. ಥ್ಯಾಂಕ್ ಯು, ವಿ ವಿಲ್ ಮಿಸ್ ಯು. ಓಕೆ, ಎಲ್ಲರಿಗೂ ಗಾನ ಸಿಂಚನ ವೇದಿಕೆಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ನಾವಿಷ್ಟು ದಿನ ಬೆಸ್ಟ್ ಪರ್ಫಾರ್ಮರ್ಗೆ ಗಿಫ್ಟ್ ಕೊಡ್ತಾ ಇದ್ವಿ. ಮೊದಲನೇ ಬಾರಿಗೆ ಆ್ಯಕ್ಚುಲಿ ಕುಮಾರ್ ಬಡಿಗೇರ ಅವರು ಇವತ್ತು ಗಾನಸಿಂಚನ ವೇದಿಕೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ಬೆಸ್ಟ್ ಹ್ಯೂಮನ್ಗೆ ನಾವು ಚಂದನ ವಾಹಿನಿಯ ಪರವಾಗಿ ಹಾಗೆ ಗಾನಸಿಂಚನದ ವೇದಿಕೆಯ ಪರವಾಗಿ ಇದು ನಿಮಗೆ ಒಂದು ಗಿಫ್ಟು. ಸೊ ನೀವು ಬೆಸ್ಟ್ ಹ್ಯೂಮನ್ಗೆ ಈ ಒಂದು ಗಿಫ್ಟನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಬಂದ್ರಿ, ನಮ್ಗೆಲ್ಲರನ್ನ ಮನೋರಂಜಿಸಿದ್ರಿ, ನಿಮ್ಗೆ ಎಲ್ಲನೂ ಒಳ್ಳೆಯದಾಗಿ. ಓಕೆ, ಥ್ಯಾಂಕ್ ಯು ಕುಮಾರ್ ಬಡಿಗೇರ. ಬಲ್ಲಿ ಜೋರಾದ ಚಪ್ಪಾಳೆ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ.
ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ